Babylon 5. ಸ್ವಲ್ಪ ಆಶಾದಾಯಕ ಬೆಳವಣಿಗೆ ಮೇಡಮ್. ತೇಜಸ್ವಿನಿ ಗೌಡ ಅವರೇ, ನಿಮಗೆ ಒಂಚೂರು ಆಶಾದಾಯಕ ಇದೆ. 111ರಲ್ಲಿ MBA ಶುರುವಾಗಿದೆ. ಇದೀಗ 288ರಲ್ಲಿ ಕೌಂಟಿಂಗ್ ಅಂತ ಸ್ಟಾರ್ಟ್ ಆಗಿರೋದು 250ರಲ್ಲಿ ಮಾತ್ರ. ಆ 250ರಲ್ಲಿ 111ರಲ್ಲಿ ನೀವು ಲೀಡಲ್ಲಿದ್ದೀರಾ, 128ರಲ್ಲಿ BJP ಲೀಡಲ್ಲಿದೆ. ಇಲ್ಲೂ ಕೂಡ ಕ್ಲೋಸ್ ಫೈಟ್ ಥರ ಕಾಣಿಸ್ತಾ ಇದೆ. ಪ್ಲಸ್ ಆರ್ ಮೈನಸ್ 10 ಆ ಕಡೆ ಇಟ್ಕೊಳ್ಳೋಣ ನಾವು. ಕ್ಲೋಸ್ ಫೈಟ್ ಥರನೇ ಕಾಣಿಸ್ತಾ ಇದೆ. ಮೊದಲಿಗೆ ಬಹಳ ಅಂತರ ಇತ್ತು ಅಂತ ರಮಕಾಂತ್, ಇದು ಮಾನಸಿಕವಾದ ಒಂದು ವಾರ್ ಶುರು ಮಾಡ್ತಾರೆ. ಯಾರು? ಇಸ್ ಬಾರ್ 400 ಪಾರ್. ಓಕೆ, ಅಂದ್ರೆ ಮಾನಸಿಕವಾಗಿ ಯುದ್ಧ ಗೆಲ್ಲೋಕ್ಕಿಂತ ಮುಂಚೆ ಮಾನಸಿಕವಾಗಿ ಏನು ಪ್ರತಿಸ್ಪರ್ಧಿಯ ಮನೋಬಲದ ಮೇಲೆ ಹೇಳೋದಲ್ಲ. ಸರ್ಕಾರ ಇರ್ತಕ್ಕಂಥದ್ದು ಬಿಜೆಪಿ ಕೈಯಲ್ಲಿ. ಸರ್ಕಾರ ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತ ತಾವು ನೋಡ್ತಾ ಇದ್ದೀರಾ. ಅದು ಹೇಳ್ತಾ ಇದ್ರು ಸಂವಿಧಾನದ ಚೇಂಜಸ್ ಬಗ್ಗೆ. ಖಂಡಿತ ಹೌದು. ಯಾಕಂದ್ರೆ ಆ ಒಂದು ಭಾರತವನ್ನ ಏನು ಗುಡ್ಡಗಾಡುಗಳು ರಸ್ತೆಗಳು ಇಲ್ದಲೇ ಇದ್ದಾಗ 11%, 5% ಅಕ್ಷರತೆ ಇದ್ದಾಗ ನಿಂದ ಹಿಡಿದು ಭಾರತವನ್ನ ಕಟ್ಟಿ ಇವತ್ತು ದಶಪಥದ ಮೇಲೆ 10 ವರ್ಷಗಳಲ್ಲಿ ದಶಪಥದ ಮೇಲೆ EV ವೆಹಿಕಲ್ ಅಲ್ಲಿ ಹೋಗ್ತಕ್ಕಂಥ ಮೋದಿಯವರ ಒಂದು ಪ್ರಗತಿಯನ್ನ ರಸ್ತೆಗಳು ಇಲ್ದಲೇ ಇರೋ ಕಾಲದಲ್ಲಿ ಕಣಿವೆಗಳಲ್ಲಿ ಕಾಲ್ನಡಿಗೆಯಲ್ಲಿ ಹೋದ ಕಾಂಗ್ರೆಸ್ ತದನಂತರದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ, ದೇಶದಲ್ಲಿ ಅಕ್ಷರತೆಯನ್ನು ಕೊಡ್ತಾ, ಇನ್ಫ್ರಾಸ್ಟ್ರಕ್ಚರು ಮಾಡ್ತಾ, ಹಸಿರು ಕ್ರಾಂತಿಯನ್ನು ಮಾಡ್ತಾ, ಬಡತನವನ್ನು ನಿರ್ಮೂಲನೆ ಮಾಡ್ತಾ, ಆರ್ಟಿಕಲ್ 356 ಬಗ್ಗೆ ಮಾತನಾಡಿದ್ರು. ದೇಶಕ್ಕೆ 3 ಸಾರಿ ಯುದ್ಧ ಬಂತಲ್ಲ ಪಾಕಿಸ್ತಾನದ ಜೊತೆ. ಯುದ್ಧ ಮಾಡಿ ಅಂತ ಬಡತನ ಮತ್ತು ತೊಂದರೆಗಳ ನಡುವೆ ಮಿಲಿಟರಿ ಪವರ್ ನಮ್ಮ ಹತ್ರ ಕಮ್ಮಿ ಇದ್ದಾಗ್ಲೂ ಕೂಡ ಒಂದು ಕಡೆ ಚೀನಾವನ್ನ ನಿಗ್ರಹಿಸಿ, ಮತ್ತೊಂದು ಕಡೆ ಪಾಕಿಸ್ತಾನವನ್ನ ನಿಗ್ರಹಿಸಿ, ಮತ್ತೊಂದು ಕಡೆ ನಮ್ಮದೇ ಸೆರೆಗೊಳಗಡೆ ಇರ್ತಕ್ಕಂಥ ಬಾಂಗ್ಲಾದೇಶವನ್ನ ನಮ್ಮ ವಿರುದ್ಧ ಏನು ಅಷ್ಟು ಉಪಟಳ ಕೊಟ್ಟರು ಕೂಡ ನಿಭಾಯಿಸಿ ಭಾರತವನ್ನ ರಕ್ಷಣೆ ಮಾಡಿದ ಕಾಂಗ್ರೆಸ್ನ ಇತಿಹಾಸವನ್ನ ಇವರು ಯಾವತ್ತು ಟಚ್ ಮಾಡಕ್ಕಾಗಲ್ಲ, ಹತ್ರನೂ ಬರಕ್ಕಾಗಲ್ಲ. ಅಂತದನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳಿ. ಏನು ಕಾಂಗ್ರೆಸ್ ಮುಕ್ತ ಮಾಡೋದು ಅಂದ್ರೆ ಏನರ್ಥ? ನಾವು ಬಿಜೆಪಿ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ವಾ? ನಿಮ್ ಉದ್ದೇಶ ಏನು? ಯಾವ ಶತಶತಮಾನಗಳ ನಿಮ್ದು ಉದ್ದೇಶ ಇದೆ? ಈ ದೇಶದಲ್ಲಿ ಒಂದೇ ಸಮಾಜ ಇರಬೇಕು, ದಬ್ಬಾಳಿಕೆ ಮಾಡೋರೇ ಇರಬೇಕು, ಶೋಷಕರೇ ಇರಬೇಕು. ಆ ಐಡಿಯಾಲಜಿ ವಿರುದ್ಧನೇ ಇದೆಲ್ಲ ಹೋರಾಟ ನಡೀತಿರ್ತಕ್ಕಂಥದ್ದು. ಪ್ರಾದೇಶಿಕ ಪಕ್ಷಗಳು ಬೆಳವಣಿಗೆ ಆದಾಗೆಲ್ಲ ಹೌದು, ರಾಷ್ಟ್ರೀಯ ಕಾಂಗ್ರೆಸ್ ದಮನ ಮಾಡಕ್ ಬರಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಇವತ್ತು ಆ ಪಾರ್ಟಿ ಇರಬಹುದು ಅಥವಾ SP ಇರಬಹುದು, ಯಾವುದೇ ಇರ್ಲಿ, ಹೌದು ನಾವು ಹೊಂದಾಣಿಕೆ ಮಾಡ್ಕೊಂಡೇ ಬರ್ಬೇಕಾಗತ್ತೆ. ಕಾಲಾನುಕ್ರಮದಲ್ಲಿ ಯಾರು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಬಹುಮತ ಕೊಡ್ತಾರೆ ಅವ್ರು ಬರ್ಬೇಕಾಗತ್ತೆ. ಆರ್ಟಿಕಲ್ 356 ಅನ್ನ ನಮ್ಮ ಸಂವಿಧಾನ ಶಿಲ್ಪಿಗಳು, ಎಲ್ಲಾ ಸಂವಿಧಾನ ಶಿಲ್ಪಿಗಳು ಅಂಬೇಡ್ಕರ್ ಜಿ ನೇತೃತ್ವದಲ್ಲಿ ಯಾತಕ ಆರ್ಟಿಕಲ್ ಅನ್ನ ಇಟ್ಟಿದ್ದಾರೆ? ಹಾಗಾದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರೋದು ಅದನ್ನ. ಅಂದ್ರೆ ನೀವು ಬೇಕಾದವರಿಗೆ ಜಾತಿಯ ಹೆಸರಲ್ಲಿ ಹೊಡಿತೀರಾ, ಮತ್ತೆ ಬಲಪ್ರಯೋಗವನ್ನ ಮಾಡ್ತೀರಾ, ಒಂದು ಎಲ್ಲ ರೀತಿಯ ಪ್ರಯೋಗ ಇವತ್ತಾಗ್ತಾ ಇದೆಯಲ್ಲ. ಸಾಂವಿಧಾನಿಕ ಸಂಸ್ಥೆಗಳನ್ನೇ ಬಲಪ್ರಯೋಗ ಆಗ್ತಾ ಇದೆಯಲ್ಲ. ಮಹಾರಾಷ್ಟ್ರ ಕೇಳ್ಬಿಡ್ತೀನಿ ಮೇಡಮ್. ಮಹಾರಾಷ್ಟ್ರದಲ್ಲಿ ಈ ಎಲೆಕ್ಷನ್ಗಿಂತ ಮುಂಚೆ ಒಂದು ಬೆಳವಣಿಗೆ ಆಯಿತು ಮೇಡಮ್. ಕನಿಷ್ಠ ಒಂದು 3 ತಿಂಗಳಿಂದ ಮಹಿಳೆಯರಿಗೆ 1500 ರೂಪಾಯಿ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಅನೌನ್ಸ್ ಮಾಡಲಾಯಿತು. ಮಹಾರಾಷ್ಟ್ರ 1500 ರೂಪಾಯಿ. ಎಲೆಕ್ಷನ್ ಆದ ಮೇಲೆ 2100 ರೂಪಾಯಿಗೆ ಜಾಸ್ತಿ ಮಾಡ್ತೀವಿ ಅಂಥೇಳಿ ಒಂದು ಕಡೆ ಭರವಸೆ BJP ಕಡೆಯಿಂದ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಇದೇ ಕಾಂಗ್ರೆಸ್ ಹೇಳ್ತಾ ಇದೆ, ಅಲ್ಲಿ ನಾವು ಅಧಿಕಾರಕ್ಕೆ ಬಂದರೆ 3000 ರೂಪಾಯಿ ಕೊಡ್ತೀವಿ ಮಹಿಳೆಯರಿಗೆ ಅಂಥೇಳಿ. ಇದನ್ನು ಯಾಕೆ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ,